ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಸರ್ಕಾರಿ ಜಾಗ ಕಬಳಿಸುವ ಅಧಿಕಾರಿಗಳಿಂದಲೇ ಫೋರ್ಜರಿ ದಂಧೆ. 500 ಕೋಟಿ ಮೌಲ್ಯದ ಆಸ್ತಿ, ಸರ್ಕಾರಿ ಸ್ವತ್ತು ಗುಳುಂ ಸ್ವಾಹ. ಕಂದಾಯ ಇಲಾಖೆಯಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಸರ್ಕಾರಿ ಜಾಗ ಕಬಳಿಸಲು ಅಧಿಕಾರಿಗಳಿಂದಲೇ ಫೋರ್ಜರಿ ದಂಧೆ. 500 ಕೋಟಿ ಮೌಲ್ಯದ ಆಸ್ತಿ, ಸರ್ಕಾರಿ ಸ್ವತ್ತು ಗುಳುಂ ಸ್ವಾಹ. ಬೆಂಗಳೂರು ಉತ್ತರ ವಲಯದ ಎಸಿ ಕಚೇರಿ ಟೀಮ್ ಕರ್ಮಕಾಂಡ. ಈ ಬ್ರಹ್ಮಾಂಡ ಹಗರಣದಲ್ಲಿ ಅಂಧರಾಗೋದು ಯಾರ್ಯಾರು ಗೊತ್ತಾ? ದಾಖಲೆ ಸಮೇತ 500 ಕೋಟಿ ಹಗರಣದ ಬಗ್ಗೆ ಕಂಪ್ಲೀಟ್ ಪಿಕ್ಚರ್. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ಕಂದಾಯ ಇಲಾಖೆಯಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಸರ್ಕಾರದ ಜಾಗವನ್ನ ಕಬಳಿಸಲಿಕ್ಕೆ ಅಧಿಕಾರಿಗಳಿಂದಲೇ ಫೋರ್ಜರಿ ದಂಧೇರಿ. 500 ಕೋಟಿ ಮೌಲ್ಯದ ಆಸ್ತಿ, ಸರ್ಕಾರಿ ಸ್ವತ್ತು ಗುಳುಂ ಸ್ವಾಹ ಮಾಡಿದ್ದಾರೆ. ಬೆಂಗಳೂರು ಉತ್ತರ ವಲಯದ ಎಸಿ ಕಚೇರಿಯ ಟೀಮ್ ಕರ್ಮಕಾಂಡ ಇದಾಗಿದ್ದು, ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣದಲ್ಲಿ ಅಂಧರಾಗೋರ ಸಂಖ್ಯೆ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಅಧಿಕಾರಿಗಳು ಫೋರ್ಜರಿ ಸಹಿಯನ್ನ ಮಾಡ್ತಾ ಇರುವಂತದ್ದು. ದಾಖಲೆ ಸಮೇತ 500 ಕೋಟಿ ಹಣದ ಕಂಪ್ಲೀಟ್ ಪಿಕ್ಚರ್ ಅನ್ನ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಬೆಂಗಳೂರು ಉತ್ತರ ಎಸಿ ಕಚೇರಿಯಲ್ಲಿ ಮತ್ತೊಂದು ಭೂ ಹಗರಣ. ಸಿಂಗಹಳ್ಳಿ ಗ್ರಾಮದ ಸರ್ವೆ ನಂಬರ್ 9, 10, 11ರಲ್ಲಿ ಬೃಹತ್ ಗೋಲ್ಮಾಲ್. ಸರ್ವೆ ನಂಬರ್ 9, 10, 11ರಲ್ಲಿ 33 ಎಕರೆ 33 ಗುಂಟೆ ಸರ್ಕಾರಿ ಜಾಗ, ಕೆರೆ ಜಾಗ. ಬೆಂಗಳೂರು ಉತ್ತರ ಎಸಿ ಕಚೇರಿಯಲ್ಲಿ ಮತ್ತೊಂದು ಭೂ ಹಗರಣ. ಸಿಂಗಹಳ್ಳಿ ಗ್ರಾಮದ ಸರ್ವೆ ನಂಬರ್ 9, 10, 11ರಲ್ಲಿ ಬೃಹತ್ ಗೋಲ್ಮಾಲ್. ಸರ್ವೆ ನಂಬರ್ 9, 10, 11ರಲ್ಲಿ 33 ಎಕರೆ 33 ಗುಂಟೆ ಸರ್ಕಾರಿ ಕೆರೆ ಜಾಗ ಕಬಳಿಸಲಿಕ್ಕೆ ಭೂಪರು ಮಾಡಿದ್ದಂತಹ ನಕಲಿ ದಾಖಲೆ. ಕೋಟಿ ಮೌಲ್ಯದ ಸರ್ಕಾರಿ ಜಾಗ ಖಾಸಗಿಯವರಿಗೆ ಪರಭಾರೆ. ಭೂಮಾಫಿಯಾ ಜೊತೆ ಕೈ ಜೋಡಿಸಿ ಎಸಿ ಮತ್ತು ತಹಶೀಲ್ದಾರ್ ಟೀಮ್ ಅಕ್ರಮ. ಉತ್ತರ ವಲಯದ ಹಿಂದಿನ ಎಸಿ ಪ್ರಮೋದ್ ಪಾಟೀಲ್ರಿಂದ ಭೂ ಹಗರಣ. ಎಸಿಗೆ ಸಾಥ್ ನೀಡಿದಂತಹ ಬ್ಯಾಟರಾಯನಪುರದ ಸಬ್ ರಿಜಿಸ್ಟರ್ ರವಿಕುಮಾರ್ ಅಕ್ರಮವಾಗಿ ಖಾಸಗಿಯವರಿಗೆ ಖಾತೆ ಮತ್ತು ಪಹಣಿ ಮೆಚುರೇಷನ್ ಮಾಡಿ ಭೂ ಹಗರಣ ಮಾಡಿದ್ದಾರೆ. ಎಸಿ ಪ್ರಮೋದ್ ಪಾಟೀಲ್ ವಿರುದ್ಧ 27 ಕೋಟಿ ಲಂಚ ಪಡೆದಿರುವಂತಹ ಆರೋಪ. ಯಲಹಂಕ ತಹಶೀಲ್ದಾರ್ ಶ್ರೇಯಸ್, ಎಸಿ ಕಚೇರಿಯ ಮ್ಯಾನೇಜ್ಮೆಂಟ್ ಮಹೇಶ್ ಇವರು, ಯಲಹಂಕದ ಶಿರಸ್ತೇದಾರ್ ನಂದನ್, ಬಾಗಲೂರು RI ಸಂದೀಪ್ ಸಿಂಗ್ ಬಾಗಿ. ದಾಖಲೆ ಸಮೇತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಗ್ರಾಮಸ್ಥರಿಗೆ ದೂರನ್ನ ನೀಡಿರುವಂಥದ್ದು. ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಕೃಷ್ಣ ಬೈರೇಗೌಡರಿಗೆ ಕಂದಾಯ ಸಚಿವರೇ ಈ ಬಗ್ಗೆ ಸಮಗ್ರ ತನಿಖೆ ಆದೇಶವನ್ನು ನೀಡಬೇಕು. ತನಿಖೆ ನಡೆಯುವವರೆಗೂ ಕೂಡ ಈ ಕಳಂಕಿತ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು. ಇದು ಜನಸಾಮಾನ್ಯರ ಶಕ್ತಿಯ ಫ್ರೀಡಂ ಟಿವಿಯ ಕೆಳಗೆ ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಭ್ರಷ್ಟಾಚಾರವನ್ನ ಮಾಡಿಕೊಂಡು ಹೆಂಗ್ರಿ ಆ ಒಂದು ದುಡ್ಡಲ್ಲಿ ಊಟ ಮಾಡ್ತೀರಾ? ಬಡವರ ಹೊಟ್ಟೆ ಮೇಲೆ ಹೊಡೆದ್ರೆ ನಿಮ್ಗಿಂತ ಬಹಳ ಖುಷಿ ಸಿಗುತ್ತಾ ಏನ್ ಕತೆ ಅಂತ. ಅಧಿಕಾರಕ್ಕೆ ಬರೋದು, ದುರುಪಯೋಗ ಪಡಿಸ್ಕೊಳ್ಳೋದು ಇಟ್ಸ್ ಕಾಮನ್.
ನಿಮ್ಗೆಲ್ಲ ಕಾಮನ್ ಅನಿಸ್ತಾ ಇದೆಯಾ ಇದು? ಬೆಂಗಳೂರು ಉತ್ತರ ಎಸಿ ಕಚೇರಿಯಲ್ಲಿ ಮತ್ತೊಂದು ಭೂ ಹಗರಣವಾಗಿದ್ದು, ಸಿಂಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 9, 10, 11ರಲ್ಲಿ ಬೃಹತ್ ಗೋಲ್ಮಾಲ್ ನಡೆದಿದೆ. ಸರ್ವೆ ನಂಬರ್ 9, 10, 11ರಲ್ಲಿ 33 ಎಕರೆ 33 ಗುಂಟೆ ಸರ್ಕಾರಿ ಕೆರೆ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದ್ದು, ಸರ್ಕಾರಿ ಕೆರೆ ಜಾಗವನ್ನು ಕಬಳಿಸಲಿಕ್ಕೆ ಭೂಪ್ರೂವ್ ಮಾಡಿರುವಂತಹ ನಕಲಿ ದಾಖಲೆ ಇದಾಗಿದ್ದು, ಕೋಟಿ ಮೌಲ್ಯದ ಸರ್ಕಾರಿ ಜಾಗ ಖಾಸಗಿಯವರಿಗೆ ಪರಭಾರಿಯನ್ನ ಮಾಡಿಕೊಟ್ಟಿದ್ದಾರೆ. ಭೂಮಾಫಿಯಾ ಜೊತೆ ಕೈ ಜೋಡಿಸಿ ಎಸಿ ತಹಶೀಲ್ದಾರ್ ಟೀಮ್ ಅಕ್ರಮ ಉತ್ತರ ವಲಯದ ಹಿಂದಿನ ಎಸಿ ಪ್ರಮೋದ್ ಪಾಟೀಲ್ರಿಂದ ಭೂ ಹಗರಣ ಇದು ಪ್ರಶ್ನಾರ್ಥಕವಾಗಿದ್ದು, ಎಸಿಗೆ ಸಾಥನ್ನ ನೀಡಿದಂತಹ ಬ್ಯಾಟರಾಯಪುರದ ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್ ಅಕ್ರಮವಾಗಿ ಖಾಸಗಿಯವರಿಗೆ ಖಾತೆ ಮತ್ತು ಪಹಣಿ ಮತ್ತು ಮ್ಯೂಚೇಷನ್ ಮಾಡಿ ಈ ಒಂದು ಭೂ ಹಗರಣ ಎಸಿ ಪ್ರಮೋದ್ ಪಾಟೀಲ್ ವಿರುದ್ಧ 27 ಕೋಟಿ ಲಂಚವನ್ನ ಪಡೆದಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಯಲಹಂಕ ತಹಶೀಲ್ದಾರ್ ಶ್ರೇಯಸ್, ಎಸಿ ಕಚೇರಿಯ ಮ್ಯಾನೇಜರ್ ಆಗಿರುವಂತಹ ಮಹೇಶ್, ಯಲಹಂಕದ ಶಿರಸ್ತೇದಾರ್ ನಂದನ್, ಬಾಗಲೂರು ಆರ್ಐ ಸಂದೀಪ್ ಸಿಂಗ್ ಭಾಗಿಯಾಗಿದ್ದು, ದಾಖಲೆ ಸಮೇತ ಕಂದಾಯ ಸಚಿವ ಕೃಷ್ಣಬೈರೇಗೌಡರಿಗೆ ಗ್ರಾಮಸ್ಥರು ದೂರನ್ನ ನೀಡಿದ್ದಾರೆ. ಕಂದಾಯ ಸಚಿವರೇ, ಈ ಬಗ್ಗೆ ಸಮಗ್ರ ತನಿಖೆ ಆದೇಶವನ್ನು ನೀವು ನೀಡಬೇಕು. ತನಿಖೆ ನಡೆಯುವವರೆಗೂ ಕೂಡ ಈ ಕಳಂಕಿತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋದೇ ನಮ್ಮ ಕಳಕಳಿಯಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.